Okay, now starts the next chapter is ray optics and optical instruments. Look here, the optics is the branch of physics which deals the property, application, and origin of light. This branch is divided into two parts. One is ray optics, another one is wave optics. ಅಲ್ವಾ? ಈಗ ray optics ಮೇಲೆ ಒಂದಿಷ್ಟು sample of questions ಡಿಸ್ಕಸ್ ಮಾಡ್ತಾ ಬರೋಣ. A ray of light travels in air, gets refracted in a glass slab at an angle of 30 degree. If the refractive index of glass is 1.5, the sign of angle of emergence of the ray of light is ಅಂತ ಕೇಳಿದ್ದಾರೆ. ಓಕೆನಾ? ಎಸ್. Look here. ಈಗ ರಿಫ್ರಾಕ್ಟೆಡ್ ಗ್ಲಾಸ್ ಸ್ಲ್ಯಾಬ್ ಅಂತಿದೆ, ಅಂದ್ರೆ ಲ್ಯಾಟರಲ್ ಶಿಫ್ಟ್ ಅಲ್ಲಿ ಏನಾಗಿರುತ್ತೆ, angle of incidence is equal to angle of emergence, I is equal to I dash ಅಂತ ಕರೀತೀವಿ. According to Snell's law, n is equal to sin I by sin R. ಕರೆಕ್ಟಾ? ಹಾಗಿದ್ರೆ ಗ್ಲಾಸ್ ಸ್ಲ್ಯಾಬ್ ಆದಾಗ ಏನಾಗುತ್ತೆ, angle of incidence angle of emergence ಎರಡು ಈಕ್ವಲ್ ಆಗಿರಬೇಕು, ಬಟ್ ಇಟ್ ಟೇಕ್ಸ್ ಸಮ್ ಸೈಡ್ವರ್ಡ್ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ಕಾಲ್ಡ್ ಆಸ್ ಲ್ಯಾಟರಲ್ ಶಿಫ್ಟ್ ಅಂತ ಕರೀತೀವಿ. I is equal to I dash ಆದ್ರೆ n is equal to ಏನಾಗುತ್ತೆ ಅವಾಗ, sin I dash divided by sin R ಬರುತ್ತೆ. ಓಕೆ, sin I dash divided by sin R ಆಗುತ್ತೆ. Therefore sin R is equal to sin I dash is equal to sin R n sin I dash is equal to sin I dash is equal to n into sin R. That is equal to n is equal to ಎಷ್ಟಿದೆ 1.5 into sin R means 30 degree, sin 30 means 1/2, that is equal to 0.75, that is equal to 3/4. 3/4 is the answer. Next question ನೋಡಿ, choose the correct statement. IIT question, JEE advanced ಅಂತ ಕರೀತಾರೋ ಅದ ಎಕ್ಸಾಮ್. The speed of light in metamaterial is v is equal to c into n. The speed of light in the metamaterial is equal to v is equal to c by n. Metamaterial ಅಂದ್ರೆ ಬೇರೆ ಏನಲ್ಲ, except error vacuum ಅಂತ. The speed of light in the metamaterial is v is equal to c. None of these ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ ಇರೋದು? ನಿಮ್ಗೆ ಗೊತ್ತಿದೆ ಫಾರ್ಮುಲಾ, n is equal to c by v, v is equal to c by n. ಬಹಳ ಸಿಂಪಲ್, ಕಾನ್ಸೆಪ್ಚುಯಲ್ ಆಗಿ ಕೇಳಿರ್ತಕ್ಕಂಥ ಕ್ವಶನ್. ದ ಸ್ಪೀಡ್ ಆಫ್ ಲೈಟ್ ಇನ್ ದ ಮೆಟಾಮಟೀರಿಯಲ್ ಈಸ್ v is equal to c by n ಅಂತ ಬರುತ್ತೆ. c is the speed of light in air or vacuum. The given time light travels a distance s1 in a medium of Ri n1 and a distance s2 in a medium of Ri n2 10 ಅಂತ ಕೇಳಿದ್ರು. ಹೌದು, ನಾವು ಏನ್ ಮಾಡ್ತೀವಿ, ಯೂಶುವಲ್ ಆಗಿ n is equal to sin I by sin R or n is equal to c by v ಅಂತ ಓದ್ತೀವಿ. ಹಾಗಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಗೆ ವೆಲಾಸಿಟಿ ಆಫ್ ಫಸ್ಟ್ ಮೀಡಿಯಮ್, ವೆಲಾಸಿಟಿ ಆಫ್ ಸೆಕೆಂಡ್ ಮೀಡಿಯಮ್, ಅನ್ನೋ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಮೀಡಿಯಂ ಮಾತ್ರ ಓದಿದೀವಿ ನಾವು ರೆಗ್ಯುಲರ್ ಕ್ಲಾಸಸ್ ಅಲ್ಲಿ. ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅವರು, n1 s2 ಡಿಸ್ಟೆನ್ಸ್ ಗೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಏನಾಗತ್ತೆ, n is equal to c by v. ಹೌದಾ? ಹಾಗಿದೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಇಸ್ ಕಾನ್ಸ್ಟಂಟ್, ದಟ್ ಈಸ್ n ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/v. ಹಾಗಿದ್ರೆ n1 by n2 is equal to v2 by v1 ಅಂತ ಬರೀಬೋದಾ? ರೇಷಿಯೋ ಪ್ರಾಬ್ಲಮ್. ದಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಈಸ್ ಈಕ್ವಲ್ ಟು n, ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ಅಂದ್ರೆ s2 by t ಡಿವೈಡ್ ಬೈ s1 by t. t ಕ್ಯಾನ್ಸಲ್, ಕರೆಕ್ಟಾ? ಅಲ್ಲಿಗೆ s2 by s1 ಬರುತ್ತೆ. ಟೇಕ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಏನ್ ಬರುತ್ತೆ, n1 s1 is equal to n2 s2 ಬರುತ್ತೆ. ಎಲ್ಲಿದೆ, n1 s1 is equal to n2 s2. ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ನೆಕ್ಸ್ಟ್ ಅರ್ಥ ಆಯ್ತಾ ಹೇಳ್ತಿರೋದು, ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. A ray of light in air gets refracted into two successive layers of water and glass of refractive index nw and ng respectively. Then a and w into wng is equal to ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಫಾರ್ಮುಲಾ, 1 into
ರಿಲೇಟಿವ್ ರಿಫ್ಲೆಕ್ಟೆನ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಅಂದ್ರೆ n2 by n1 ಕರೆಕ್ಟಾ. ಹಾಗಾಗಿ ಇಲ್ಲಿ ಬನ್ನಿ ಎ ಎನ್ ಡಬ್ಲ್ಯೂ ಏನಾಗುತ್ತೆ NW divided by NA into NG divided by NW. This is equal to NW ಏನಾಯ್ತು ಅಲ್ಲಿಗೆ ಕ್ಯಾನ್ಸಲ್ ಆಯಿತು. ದಟ್ ಈಸ್ NG divided by NA ಬಂತು. ಇದರ ಹಿಂಗೆ ಬರೀಬೇಕಾದ್ರೆ ಇದು ಸೆಕೆಂಡ್ ಮೀಡಿಯಮ್, ಇದು ಫಸ್ಟ್ ಮೀಡಿಯಮ್. ಅಲ್ಲಿ ಏನಾಯ್ತು N ಇದು ಫಸ್ಟ್ ಸೆಕೆಂಡ್ ಮೀಡಿಯಮ್ ಅಂದ್ರೆ ಮೊದಲ ಮೇಲೆ G ಬರೀಬೇಕು, ಎ ಇಲ್ಲಿ ಬರಬೇಕು, ANG ಬರುತ್ತೆ. ANG ಎಲ್ಲಿದೆ ಇಲ್ಲಿದೆ ಅಂತ ಹೇಳ್ತಿರೋದು ಈ ತರ. ಇದು ನೆನ್ಪಿಡ್ಬೇಕಾಗಿರ್ತಕ್ಕಂಥ ಫಾರ್ಮುಲಾ 1n2 is equal to n2 by n1 ಅಂತಕ್ಕಂಥದ್ದು. ಟೈಮ್ ಟೇಕನ್ ಬೈ ಎ ಸನ್ಲೈಟ್ ಟು ಪಾಸಸ್ ಥ್ರೂ ಎ ಗ್ಲಾಸ್ ವಿಂಡೋ ಆಫ್ ಥಿಕ್ನೆಸ್ 6 mm whose refractive index is 1.5. ನಿಮ್ಮ ಮನೆ ಕಿಟಕಿ ಇರ್ತಲ್ಲ, ಕಿಟಕಿ ಮೂಲಕ ಗ್ಲಾಸ್ ಇರ್ತ, ಗ್ಲಾಸ್ ಮೂಲಕ ಲೈಟ್ ಪಾಸ್ ಆಗೋದ. ಹಾಗಿದ್ರೆ ಆ ಗ್ಲಾಸ್ ಬರ್ಬೇಕಾ, ಆ ಗ್ಲಾಸ್ ಥಿಕ್ನೆಸ್ 6 mm ಇದೆ ಅಂತ. ಹಾಗಿದ್ರೆ ಆ ತಗೊಳ್ತಕ್ಕಂಥ ಟೈಮ್ ಎಷ್ಟು ಅಂತ ಕೇಳಿದ್ದಾರೆ. ಒಳ್ಳೆ ಕ್ವಶನ್ ಇದು ಮಾತ್ರ. ಎಸ್, ಹಾಗಿದ್ರೆ ಲುಕ್ ಎಟ್ ಎನ್ ಇಸ್ ಈಕ್ವಲ್ ಟು ಸಿ ಬೈ ವಿ ಅಂತ. ಸಿ ಇಸ್ ಈಕ್ವಲ್ ಟು ಎನ್ ಬೈ ವಿ. ದಟ್ ಈಸ್ ಲುಕ್ ಎಟ್, ಈಗ ಇದನ್ನ ವಿ ಇಸ್ ಈಕ್ವಲ್ ಟು ಸಿ ಬೈ ಎನ್ ಅಂತ ಬರೀಬೋದಾ. 3 into 10⁸ divided by n is equal to 1.5 ಅವರೇ ಕೊಟ್ಟಿದ್ದಾರೆ. That is equal to 2 into 10⁸. ವೆಲಾಸಿಟಿ ಸಿಕ್ತು. ಇಲ್ಲಿ ಥಿಕ್ನೆಸ್ ಅಂದ್ರೆ ಏನು, ದಪ್ಪ ಅಂದ್ರೆ ಏನು, ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ಬೇಕಲ್ವಾ. ದಿಸ್ ಈಸ್ ಎಸ್. ಹಾಗಿದ್ರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. Therefore the time is equal to distance by velocity. ಡಿಸ್ಟೆನ್ಸ್ ಅಂದ್ರೆ ಏನು, ಥಿಕ್ನೆಸ್, ಅಷ್ಟೊಳಗೆ ಪಾಸ್ ಹೋಗ್ಬೇಕಲ್ಲ. That is 6 mm. 6 into 10⁻³ divided by V is equal to 2 into 10⁸. 2 ones are 2 3s are. ಅಲ್ಲಿಗೆ 3 into 10⁻⁻8 ಮೇಲೆ ತಗೊಂಡು +8 ಆಗುತ್ತೆ, -8 ಆಗುತ್ತೆ, ಅಲ್ಲಿಗೆ -11. 3 into 10⁻11 seconds is the answer. ಇಲ್ಲಿ +11 ಇದೆ ನೋಡಿ, ಬಹಳ ಈಸಿ. ಅದಕ್ಕೆ 4 ಆಪ್ಷನ್ಸ್ಗಳು ಸೇಮ್ ಕೊಟ್ಟಿದ್ದಾರೆ. 4 ಆಪ್ಷನ್ ಸೇಮ್ ಕೊಟ್ಟಾಗ ಏನಾಗುತ್ತೆ, ಪ್ರಾಬ್ಲಮ್ ಅನ್ನ ಪೂರ್ತಿ ಸಾಲ್ವ್ ಮಾಡಬೇಕು ಅಂತ ಅರ್ಥ. ಓಕೆನಾ. ದ ನೆಕ್ಸ್ಟ್, ದ ಕ್ರಿಟಿಕಲ್ ಆಂಗಲ್ ಫಾರ್ ಗ್ಲಾಸ್ ಈಸ್ 30 degree and for a liquid are 60 degree. The reflectance of glass liquid interface ಅಂತ ಕೇಳಿ ಅಲ್ವಾ. ಗ್ಲಾಸ್ ಲಿಕ್ವಿಡ್ ಇಂಟರ್ಫೇಸ್ ಅದಕ್ಕೆ ಅರ್ಥ ಏನು, NGL. ಇದು ಸೆಕೆಂಡ್ ಮೀಡಿಯಂ, ಇದು ಫಸ್ಟ್ ಮೀಡಿಯಂ. ಅಲ್ಲಿಗೆ ಏನಾಯ್ತು, NL divided by NG ಆಯ್ತು. NL divided by NG ಅಂದ್ರೆ you know the one more formula, N is equal to 1 by sin C. ಹಾಗಿದ್ರೆ NL is equal to ಏನಾಗಬೇಕು, 1 divided by sin CL divided by 1 divided by sin CG ಅಂತ ಬರೀಬೋದಾ. That is equal to sin CG divided by sin CL. That is equal to critical angle for glass ಎಷ್ಟಿದೆ, 30 degree ಇದೆ. 30 degree ಅಂತ ಏನು, sin 30 means 1/2. For liquid CL that is 60 degree. 60 degree ಅಂತ √3/2 ನೆನಪಿದೆ ಅಲ್ವಾ, √3/2. 2 cancel, that is equal to √3. √3 is the answer. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕ್ರಿಟಿಕಲ್ ಆಂಗಲ್ಗೂ ಮತ್ತೆ ರಿಫ್ಲೆಕ್ಟೆನ್ಸ್ ರಿಲೇಷನ್ಸ್ ನ ಕನೆಕ್ಟ್ ಮಾಡಿದ್ದಾರೆ. If the angle of incidence is I and that of refraction is R, then the speed of light in the medium to which the light is reflected from air is ಅಂತ ಕೇಳ್ತಾರೆ. ಹೌದಾ. ನಮ್ಗೆ ಗೊತ್ತಿರೋಂಗೆ ಸ್ನೆಲ್ಸ್ ಲಾ ಏನ್ ಹೇಳುತ್ತೆ, N is equal to sin I by sin R. ಇನ್ನು ಅಕಾರ್ಡಿಂಗ್ ಟು ವೇವ್ ಥಿಯರಿ N is equal to C by V. ಕರೆಕ್ಟಾ. ಹಾಗಿದ್ರೆ ಏನ್ ಕೇಳಿದ್ದಾರೆ, then the speed of light in medium ಅಂದ್ರೆ V. ಹಾಗಿದ್ರೆ V is equal to ಇದನ್ನ ಕಡೆ ತಗೊಂಡು ಇದನ್ನ ಕಡೆ ತಗೊಂಡ್ಬನ್ನಿ, ಏನಾಗುತ್ತೆ, C into sin R divided by sin I ಆಗುತ್ತೆ. ಇದು ಅಷ್ಟೇ, ಇದು ಮುಂದೆ ಪ್ರಾಬ್ಲಮ್ ಆಗಿ ಬರ್ಬೋದು. that is the answer is this one. V is equal to C into sin R by sin. ಆಂಗಲ್ ಕೊಟ್ಬಿಟ್ಟು ಇದು ಗೊತ್ತಿರುತ್ತೆ ನಿಮಗೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಹಾಕ್ಬಿಟ್ಟು ಲೆಕ್ಕ ಮಾಡಿ ಅಂತ ಕೇಳ್ಬೋದು.
A ray of light passes through a plane of glass slab thickness T and refractive index 1.5. The angle between incident ray and emergent ray, already first problem ಅಲ್ಲಿ ಹೇಳಿದೀನಿ, glass slab thickness T ಅಂತ glass slab ಅಂತಂದ್ರೆ lateral shift ಅಲ್ಲಿ angle of incidence is equal to angle of emergence ಆಗಿರುತ್ತೆ. ಹಾಗಾಗಿ ಇಲ್ಲಿ I is equal to I dash ಆಗಿರುತ್ತೆ. I is equal to I dash. Area pass the plain glass slab thickness T and refractive the angle between the incident ray and emergent ray there will be ಅಂತ ಹೇಳಿದ್ದಾರೆ. ಅಂದ್ರೆ lateral shift ಅಲ್ಲಿ I is equal to I dash. ಇವೆರಡರ ಮಧ್ಯೆ angle ಇರೋದೇ ಇಲ್ಲ. Therefore the answer is 0. A driver in a river estimate the height of a building on the bank to be 150 meter. If the refractive index of water is 4/3, then the height of the building is a diver in a river. One diver ಇದ್ದಾನೆ, ನೀರೊಳಗಿದ್ದಾನೆ. Estimate the height of the building on the bank to be 150 meter. ಅದನ್ನು ಕಂಡುಬಿಟ್ಟು ನೋಡ್ತಾನೆ, ಪಕ್ಕದ ಬಿಲ್ಡಿಂಗ್ 150 ಮೀಟರ್ ಹೈಟ್ ಕಾಣುತ್ತೆ. If the refractive index of water is 4/3, then the height of the building ಅಂತ ಕೇಳಿದ್ರೆ ರಿಯಲ್ ಆಗಿರ್ತಕ್ಕಂಥ ಅವನ ಕಣ್ಣಿಗೆ 150 ಮೀಟರ್ ಕಾಣುತ್ತೆ. ಹಾಗಾದ್ರೆ ನಿಜವಾಗ 150 ಮೀಟರ್ ಇದೆಯಾ? ಅದಕ್ಕೆ ನಾರ್ಮಲ್ ಶಿಫ್ಟ್ ಅಂತ ಓದಿದ್ವಿ, ಜ್ಞಾಪಕ ಇದೆಯಾ? ನಾರ್ಮಲ್ ಶಿಫ್ಟ್ ಫಾರ್ಮುಲಾ ಬರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಅಪ್ಪರೆಂಟ್ ಡೆಪ್ತ್ ಡಿವೈಡ್ ಬೈ ರಿಯಲ್ ಡೆಪ್ತ್ ಅಂತ ಬರುತ್ತೆ. ಈಗ ಅವನಿಗೆ ಕಂಡದ್ದು 150 ಮೀಟರ್, ರಿಫರೆನ್ಸ್ ಆಫ್ ವಾಟರ್ ಗೊತ್ತು, ರಿಯಲ್ ಡೆಪ್ತ್ ಮಾಡೋದಪ್ಪ. ರಿಯಲ್ ಡೆಪ್ತ್ ಈಸ್ ಈಕ್ವಲ್ ಟು apparent depth divided by refractive index. Apparent depth is 150 meter divided by refractive index is 4/3. That is equal to 3 into 150 divided by 4. 3 into 150 divided by 4 ಅಂತಂದ್ರೆ ಎಷ್ಟಾಗುತ್ತೆ? 4/3, 3 ಬೇಲ್ ಬಂತು. 4 ones ಇದನ್ನ ತಗೊಂಡ್ರೆ ಬಹಳ ಸಿಂಪಲ್ ಆಗಿ ಮಾಡಬಹುದು, ಸುಮ್ಮನೆ ಹೇಳ್ತಾ ಹೋಗ್ತೀನಿ ನಿಮಗೆ. 4 ones 4 3s ನಿಯರ್ಲಿ 4 4s 150 160 ಅನ್ಕೊಳ್ಳಿ. ಅಲ್ಲಿಗೆ ಏನಾಗುತ್ತೆ? ದ ನಿಯರ್ ಆನ್ಸರ್ ಈಸ್ ಮಾಡಿದ್ರು ಮಾಡಿ 4 ones 4 ಅಪ್ರಾಕ್ಸಿಮೇಟ್ಲಿ 4 ಅಂತ ಅನ್ಕೊಳ್ರಿ. ಅಂದ್ರೆ 40 ಅನ್ಕೊಳ್ಳೋಣಪ್ಪ, ಇದನ್ನ ನಿಯರ್ಲಿ 40 ಅಂತ ಅನ್ಕೊಳ್ಳೋಣ. ಅರ್ಥ ಆಗತ್ತೆ ಹೇಳ್ತಿರೋದು? ಎಸ್. 3 into 150 ಅಥವಾ ಇನ್ನೂ ಸಿಂಪಲ್ ಆಗಿ ಮಾಡ್ಬೋದು ಅಂದ್ರೆ 4/3 ಅಂದ್ರೆ 3 ones 1.33 150 divided by 1.3 ಹಂಗೆ ಬರ್ಕಟ್ಟಪ್ಪ ಸುಮ್ಮನೆ ಯಾಕೆ. ಡಿಫರೆನ್ಸ್ ಆಫ್ ಗ್ಲಾಸ್ ವಾಟರ್ ಗೊತ್ತಲ್ಲ 1.33 ಅಂತ. ಇದನ್ನ ಡಿವೈಡ್ ಮಾಡಕ್ ಹೋದ್ರೆ ಇದು 133 ಅನ್ಕೊಳ್ಳಿ, 150 ಡಿವೈಡ್ ಬೈ 133 ಅಂತ ಅನ್ಕೊಳ್ಳಿ. 133 ಒಂದೇ ಬರುತ್ತೆ, ಕರೆಕ್ಟಾ? ಒಂದೆಷ್ಟೋ ಉಳಿಯುತ್ತೆ, ಅಂದ್ರೆ ಒಂದು ಸ್ಟಾರ್ಟ್ ಆಗಬೇಕು. ಆನ್ಸರ್ ಒಂದೇ ಇದೆ, ದಟ್ ಈಸ್ 1.5 ಆನ್ಸರ್. ಅರ್ಥ ಆಗತ್ತೆ ಹೇಳ್ತಿರೋದು? ಎಸ್, ಹಾಗೆ ಮಾಡಿ ಸುಲಭ ಆಗತ್ತೆ. ದ ರಿಫರೆನ್ಸ್ ಆಫ್ ವಾಟರ್ ಈಸ್ 1.33 and that glass is 1.5. If the speed of light in the glass is 2 meters, its value in the water. ಬಹಳ ಸಿಂಪಲ್ ಕ್ವಶನ್ ಇದು. ಲುಕ್ ಹಿಯರ್, ವಾಟರ್ ಗ್ಲಾಸ್ ಅಲ್ವಾ ಕೊಟ್ಟಿರೋದು. NW divided by NG, ರಿಫರೆನ್ಸ್ ಆಫ್ ವಾಟರ್, ರಿಫರೆನ್ಸ್ ಆಫ್ ಗ್ಲಾಸ್ ಗೊತ್ತೇ ನಮಗೆ. N ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/V, N ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು V ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ? VG divided by VW. ಅವ್ರು VW ಕೇಳಿದ್ದಾರೆ. VW is equal to, ಈಗ ತಗೊಂಡೋದ್ರೆ VG into NG divided by NW. VG is equal to ಎಷ್ಟಿದೆ? That is 2 into 10 raised to 8. N, the difference of glass is 1.5 divided by 1.33. ಅಲ್ಲಿಗೆ ಸೇಮ್. ಈಗ ನೋಡಿ 1.5 ಇಲ್ಲಿ 2 ಇದೆ, 1.33 ಇದೆ, ಕರೆಕ್ಟಾ? ಹಾಗಿದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 3 ಬರುತ್ತೆ. 1.33 13ರಿಂದ 30 ಡಿವೈಡ್ ಮಾಡೋಣ, 2 ಆನ್ಸರ್ ಬರಲೇಬೇಕು, ಹೌದಾ? 2 ಬಂತು. ಆದ್ರೆ 2 ಆನ್ಸರ್ ಉಳಿದ, ಕರೆಕ್ಟಾ?
13 26, ಇನ್ನೆಷ್ಟು ಉಳಿತು? 4 ಉಳಿತು, 40 ಆಯ್ತು. 40 ಅಂದ್ರೆ ಮತ್ತೆಷ್ಟು ಬರುತ್ತೆ? 13 ಅಥವಾ 13 ಬರುತ್ತೆ ಅಂತ ಅನ್ಕೊಳ್ಳೋಣ. ಅಲ್ಲಿಗೆ 2 ಬರುತ್ತೆ ಅಂತ ಆದ್ರೆ ಯಾವ ಆನ್ಸರ್ ಕರೆಕ್ಟ್ ಆಗತ್ತೆ? ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ಹಾಗೆ ಸಿಂಪ್ಲಿಫೈ ಮಾಡ್ಕೊಳ್ತಕ್ಕಂಥದ್ದು ಸುಲಭವಾಗಿ. ಅರ್ಥ ಆಯ್ತಾ ಹೇಳ್ತಿರೋದು? ಅಥವಾ ಇಲ್ಲೇ ಮಾಡ್ಕೊಳ್ಳಿ, 1.3 1.5 ಡಿವೈಡ್ ಮಾಡಿದ್ರೆ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. 1 ಪಾಯಿಂಟ್ ಸಮಥಿಂಗ್ ಇಂಟು 2 ಪಾಯಿಂಟ್ ಸಮಥಿಂಗ್ ಅಂದ್ರೆ ಏನಾಗುತ್ತೆ? 2.25 ಬರುತ್ತೆ. ಹಾಗೂ ಮಾಡ್ಬೋದು. ಎ ಗ್ಲಾಸ್ ಕ್ಯೂಬ್ ಆಫ್ ಎಡ್ಜ್ 0.21 meter consists of air bubble which appears to be a distance of 0.1 meter when viewed directly from one face and 0.04 meter when viewed from the opposite face. The area of glass is ಅಂತ ಹೇಳ್ತಾರೆ. ಎಸ್, ಇದು ಅಷ್ಟೇನೆ. ಇದು ನಾವು ಓದಿದ್ವಲ್ಲ, n is equal to apparent depth divided by real depth ಅಂತ ನೋಡಿದ್ರು, ಅದೇ ಪ್ರಶ್ನೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲುಕ್ ಹಿಯರ್, ಒಂದು ಗ್ಲಾಸ್ ಕ್ಯೂಬ್ ಇದೆ, ಎಡ್ಜ್ 0.24 ಹಿಂಗಿದೆ. ಇದು ಟೋಟಲ್ ಲೆಂತ್ 0.21 ಅಂತ ಹೇಳ್ತಿರೋದು. ಇಲ್ಲಿಂದ ಇಲ್ಲಿಗೆ 0.21. ಇಲ್ಲೆಲ್ಲೋ ಇದೆ ಆಬ್ಜೆಕ್ಟ್, ನಮ್ಗೆ ಗೊತ್ತಿಲ್ಲ ಡಿಸ್ಟೆನ್ಸ್, ಅದಕ್ಕೆ ಇದನ್ನ ಎಕ್ಸ್ ತಗೊಂಡು. ಹಾಗಿದ್ರೆ ಇದೆಷ್ಟಾಗತ್ತೆ? 0.21 ಮೈನಸ್ ಎಕ್ಸ್ ಆಗುತ್ತಾ? ಕರೆಕ್ಟಾ? ಒಂದು ಇದಕ್ಕೆ ಇಕ್ವೇಶನ್ ಬರಲಿ, ಒಂದು ಇದಕ್ಕೆ ಇಕ್ವೇಶನ್ ಬರಲಿ. ದಟ್ಸ್ ದ ಪ್ರಾಬ್ಲಮ್ ಈಸ್ L3. n is equal to apparent depth divided by real depth ನಮ್ಗೆ ಗೊತ್ತಿರ್ತಕ್ಕಂಥ ಕಾನ್ಸೆಪ್ಟ್. ಹಾಗಿದ್ರೆ n is equal to apparent depth ಗೊತ್ತಿಲ್ಲ, x divided by real depth ಕೊಟ್ಟಿದ್ದಾನೆ ಅವನು 0.1, ಒಂದು ಇಕ್ವೇಶನ್. ಇನ್ನೊಂದು ಈ ಕಡೆ ಬರ್ಕೊಳ್ಳೋಣ. n is equal to apparent depth 0.21 minus x divided by ಎಷ್ಟು? 0.21 ಅಲ್ಲ 0.04. ಓಕೆ, 0.04 ಎನರ್ಜಿ ಸ್ವಲ್ಪ ಸೇಮ್ ಆಗಿದೆ ಅಲ್ಲ, ಆಟೋಮೆಟಿಕ್ ಏನ್ ಮಾಡೋದು? ಇವೆರಡನ್ನು ಈಕ್ವೇಟ್ ಮಾಡೋದು. ಅಲ್ಲಿಗೆ x divided by 0.1 is equal to 0.21 minus x divided by 0.04. Take cross multiplication, simplify, then you will get the answer x is equal to 0.15. ಮಾಡಬೇಕಿದೆ ನೀವು. ಇದಕ್ಕೆ ತಗೊಳ್ಳಿ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ x is equal to 0.15 ಬರುತ್ತೆ. ಈ ಬಂದಿರತಕ್ಕಂಥ x ಅನ್ನ ಯಾವ ಈ ಈಕ್ವೇಶನ್ ಆಗಿರಬಹುದು, ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ. That is n is equal to x is equal to 0.15 divided by 0.1. That is equal to 1.5. The answer is 1.5. ಹೀಗೆ ಇದು L3 ಪ್ರಾಬ್ಲಮ್. Light rays from a luminous point object is at a depth of 0.1 meter and the critical angle of the medium is 45 degree. The diameter of the circular patch of light is, in already class ಅಲ್ಲಿ ಮಾಡಿಸಿದ್ದೇನೆ, ಅದು CET ಗೆ ತೋರಿಸ್ತೀನಿ. n is equal to 1 divided by sin c. That is equal to critical angle is 45 degree. 1 sin 45. Sin 45 means 1 by root 2. Data ಬರ್ಕೊಳ್ತೀನಿ 1 by root 2. ಅಲ್ಲಿ n is equal to ಎಷ್ಟು ಬಂತು? root 2 ಬಂತು. ಇದನ್ನ ಫಿಗರ್ ಹಾಕಿ ಕಾಲೇಜಲ್ಲಿ ಕ್ಲಾಸಲ್ಲಿ ಹಿಂಗೆ ಫಿಗರ್ ಹಾಕಿ ಇದು ಡಯಾಮೀಟರ್ ಅಂತ ಬರೋದು, ಇಲ್ಲಿಂದ ಒಂದು ಪಾಯಿಂಟಿಂಗ್ ಎಳ್ಕೊಂಡು ಇಲ್ಲಿಂದ ಒಂದು ಎಳ್ಕೊಂಡು ಇದು ಸರ್ಫೇಸಿಗೆ ರೇಸ್ ಆಗುತ್ತೆ, ಇದು ಕ್ರಿಟಿಕಲ್ ಆಂಗಲ್ ಅಂತೆಲ್ಲ ಪಾಠ ಮಾಡಿದ್ದೀನಿ, ಪ್ರಾಬ್ಲಮ್ಸ್ ಮಾಡಿದ್ದೀರಿ. ಇಲ್ಲಿ ಆಂಗಲ್ ಡ್ರಾ ಮಾಡ್ಕೊಂಡು ಇದು ಕ್ರಿಟಿಕಲ್ ಆಂಗಲ್ ಆಗಿರುತ್ತೆ ಅಂತೆಲ್ಲ ಮಾಡಿ ಇದನ್ನ R ಅಂತ ತಗೊಂಡು ಇದನ್ನ H ಅಂತ ತಗೊಂಡು ಮಾಡಿದ್ದೀವಿ. ಅದೇ ಪ್ರಾಬ್ಲಮ್ CETಗೂ ಒಂದು ಫಾರ್ಮುಲಾ ಬರ್ಸಿದ್ದೆ, ಇನ್ನೊಂದ್ಸಲ ಹೇಳ್ತೀನಿ. R is equal to root of R is equal to H divided by R is equal to H divided by root of H divided by root of n square minus 1. ನೆನಪಿದೆ ಅಂತ ಅನ್ಕೊಳ್ತೀನಿ. That is equal to height ಎಷ್ಟಿದೆ? depth 0.1 divided by root of n square. n ಮೇಲೆ ಎಷ್ಟು ಬಂದಿದೆ? root 2 ಬಂದಿದೆ. root 2 whole square minus 1. That is equal to 0.1 divided by root 2. root cancel ಆದರೆ 2 ಉಳಿತು. 2 minus 1 ಅಂತಂದ್ರೆ 1 ಆಯ್ತು, ಅಲ್ಲಿ 1 ಬಂತು. That is equal to 0.1. ಅವ್ರು ಏನ್ ಕೇಳಿದ್ರೆ ರೇಡಿಯಸ್ 0.1 ಇದು ಬಂತು. ಡಯಾಮೀಟರ್ ಕೇಳಿದಾನೆ ಅವನಿಗೆ, ಡಯಾಮೀಟರ್ is equal to ಏನು? 2r. That is 2 into 0.1 that is equal to 0.1 that is equal to 0.2.
0.2 ನೋಡಿ, ಇಲ್ಲಿ 0.1 ಇದೆ. ಸಡನ್ ಬರಕ್ಕೆ ಹೋಗ್ಬಿಡ್ತೀರ, ಆನ್ಸರ್ನ ಬರೀಬಾರ್ದು. ಅವನು ಡಯಾಮೀಟರ್ ಕೇಳಿದಾನೆ, ಆನ್ಸರ್ ಬಂದ್ಬಿಡ್ತು ಅಂತ ಬರೆಯಂಗಿಲ್ಲ. 0.2 is the answer. A ray of light is incident at an angle of 60 degree of one face of prism at an angle of 45 degree. The ray emerges perpendicular to the face on the opposite side. The angle of deviation. Yes. ಯಾವುದೇ ಒಂದು ಸರ್ಫೇಸಿಗೆ ನಾರ್ಮಲ್ ಡ್ರಾ ಮಾಡಿದ್ರೆ ಅದನ್ನು ನಾವೇಂತ ಕರಿತೀವಿ? ನಾರ್ಮಲ್ ಟು ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಏನು ಹೇಳಿದ್ರಲ್ಲಿ? ದ ಇನ್ಸಿಡೆಂಟ್ ಆಫ್ ಆಂಗಲ್ ಇಸ್ 60 ಡಿಗ್ರಿ. ಎಷ್ಟಿದೆ? ಇದು 60 ಡಿಗ್ರಿ ಅಂತೆ. ಆಂಗಲ್ ಆಫ್ ದ ಪ್ರಿಸಮ್ 45 ಡಿಗ್ರಿ. ಈ ಲೈಟ್ ಹಿಂಗೆ ಬಂದಿದ್ದು ಏನು ಮಾಡುತ್ತೆ? ಹಿಂಗೆ ಹೋಗಿ ಹಿಂಗೆ ಹೋಗ್ಬಿಡುತ್ತೆ, ನಾರ್ಮಲ್ಲೇ ಹೋಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾರೆ. ಎಸ್, ಅಲ್ಲಿಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ I1 is equal to 60 ಡಿಗ್ರಿ. I2 ನಾರ್ಮಲ್ ಹೋಗಿದೆ ಅಂತ ಅರ್ಥ ಏನು? there is no angle. I2 is equal to 0. A is equal to 45 degree. A is equal to 45 degree. ಕರೆಕ್ಟಾ? ಡಿವಿಯೇಷನ್ ಮಾತ್ರ ಕೇಳಿದ್ರೆ D is equal to I1 plus I2 minus A. ಡೆರಿವೇಶನ್ ಮಾಡ್ಬೇಕಾದ್ರೆ ಮೂರನೇ ಈಕ್ವೇಶನ್ ಇದು. N is equal to sin A plus T by 2 sin A by ಡೆರಿವೇಶನ್ ಮಾಡ್ಬೇಕಾದ್ರೆ ಮಿಡ್ಲ್ ಮೂರನೇ ಈಕ್ವೇಶನ್ ಇದಾಗಿದೆ. I1 is equal to 60. I2 is equal to 0 minus 45. That is equal to 15 degree. The angle of deviation is 15 degree. The ray emerges perpendicular to the surface of the opposite. The angle of deviation is 15 degree. The next, even the optical prism problem. A ray of light is incident and making an angle of 36 degree with the face of an equilateral prism. If the ray suffers a minimum deviation, the angle of deviation is. ಎಂತ ಪ್ರಿಸಮ್ ಇದು? ಇಕ್ವಿಲಾಟರಲ್ ಪ್ರಿಸಮ್. ಇಕ್ವಿಲಾಟರಲ್ ಪ್ರಿಸಮ್ ಅಂದ್ರೆ ಆಂಗಲ್ ಆಫ್ ದ ಪ್ರಿಸಮ್ is 60 degree. This is normal. This is the incident ray. ಹುಷಾರಾಗಿರ್ಬೇಕು ಇಲ್ಲಿ. ಮೇಕಿಂಗ್ an angle of 36 degree with the face of an equilateral prism ಅಂತ ಹೇಳ್ತಾರೆ. This is not angle of incidence. This is not a angle of incidence. ಅಂದ್ರೆ ಇದಲ್ಲ. ನೀವು ಇಲ್ಲಿ ಅನ್ಕೊಂಡ್ಬಿಡ್ತೀರಿ, ನೋ, ಈ ಆಂಗಲ್ ಹೇಳ್ತಿರೋದು. This is 36. ಇದು 36 ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಾಗತ್ತೆ? ಅವಾಗ ಏನ್ ಮಾಡ್ಬೇಕು? I is equal to, ಇದು ಪರ್ಪೆಂಡಿಕ್ಯುಲರ್ ಆಗಿದೆ 90 ಡಿಗ್ರಿ, 90 minus 36 ಮಾಡಿದ್ರೆ ಎಷ್ಟು ಬರುತ್ತೆ? I is equal to 90 minus 36 ಮಾಡಿದ್ರೆ ಎಷ್ಟು ಬರುತ್ತೆ? 54 ಬರುತ್ತೆ. 54 degree is the angle of incidence. Then one more condition, minimum deviation. Suppose a minimum deviation. In the minimum deviation, I1 is equal to I2 ಆಗಿರುತ್ತೆ. I1 is equal to I2 ಎರಡು ಈಕ್ವಲ್ ಆಗಿರುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಎಮರ್ಜೆನ್ಸಿ ಎರಡು ಈಕ್ವಲ್ ಆಗಿರಬೇಕು ಅಂತ ಹೇಳಿ, ಕರೆಕ್ಟಾ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಡಿವಿಯೇಷನ್ ಎರಡು ಈಕ್ವಲ್ ಆಗಿರಬೇಕು ಅಂತ ಹೇಳಿ. ಎಸ್, ಹಾಗಾದ್ರೆ ದ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ D is equal to I1 plus I2 minus A. That is equal to 54 plus 54 minus 60. That is equal to 108 minus 60. That is equal to ಎಷ್ಟಾಗುತ್ತೆ? ಕಳೆದ್ರೆ 48 degree. 48 degree. ಇದು ಆನ್ಸರ್. ಇಲ್ಲಿ ಪ್ರಾಬ್ಲಮ್ ಅನ್ನ ಕಾನ್ಸಂಟ್ರೇಟ್ ಆಗಿ ಓದಬೇಕು ಅನ್ನೋದಕ್ಕೆ. ಇನ್ಸಿಡೆಂಟ್ ಮೇಕಿಂಗ್ ಅನ್ ಆಂಗಲ್ ಆಫ್ ಅಂತ ಇದೆ ಇಲ್ಲಿ. ಇನ್ಸಿಡೆಂಟ್ ಮೇಕಿಂಗ್ ಅನ್ ಆಂಗಲ್ ಆಫ್ 36 degree with the one face the equilateral prism ಅಂತ ಹೇಳ್ತಾರೆ ಅವನು. ಅಂದ್ರೆ ಇದು 36 ಆಗಿರುತ್ತೆ. ಬೈ ಮಿಸ್ಟೇಕ್ ಇದನ್ನ 36 ಬರ್ಕೊಂಡ್ರೆ ಅದಕ್ಕೂ ಆನ್ಸರ್ ಬಂದ್ಬಿಡುತ್ತೆ. ಈ 36 ಎಷ್ಟಾಗುತ್ತೆ? ಎರಡು ಸೇರಿಸಿದ್ರೆ 36 ಎಷ್ಟಾಗುತ್ತೆ? 36 ಎಷ್ಟಾಗುತ್ತೆ? ನೀವು ಅನ್ಕೊಂಡ್ರೆ ಹಂಗೆ ಇದೇ ತರ ಪ್ರಾಬ್ಲಮ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ. 36 62 60 72 ಆಗುತ್ತೆ. 72 60 ಹೋದ್ರೆ 12 ಬರುತ್ತೆ. ಇಲ್ಲಿ 12 ಕೊಟ್ಟಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಮಾಡಕ್ಕೆ ಬರಲ್ಲ ಅಂತ. ಬಟ್ ಈ ತರನೇ ಪ್ರಾಬ್ಲಮ್ ಮಾಡಬೇಕಾಗುತ್ತೆ ಅಂತ ಗೊತ್ತಿಲ್ಲ. A ray of light is incident normally on one face of right angle isosceles prism. It then grazes the hypotenuse. The RI of the material of the prism is ಅಂತ ಕೇಳಿದ್ರು. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ರೇ ಆಫ್ ಲೈಟ್ ಹೀಗೆ ಬಂದು ಇನ್ಸಿಡೆಂಟ್ ಆಗುತ್ತೆ. ಇದು ಅದರ ನಾರ್ಮಲ್. ಇಟ್ ಗ್ರೇಜಸ್ ದಿ ಸರ್ಫೇಸ್, ಇಲ್ಲಿ ಹೋಗುತ್ತೆ. ಇದು ಇನ್ಸಿಡೆಂಟ್ ರೇ, ಹಿಂಗೆ ಹೋಗುತ್ತೆ. ಓಕೆ, ಆಗ್ಲಿ. ಇಲ್ಲಿ ನೋಡ್ಕೊಳ್ಳಿ, ಹೀಗೆ ಇನ್ಸಿಡೆಂಟ್ ಆದಾಗ, ಹೀಗೆ ಲೈಟ್ ಇನ್ಸಿಡೆಂಟ್ ಆದಾಗ
I1 is equal to ನಾರ್ಮಲ್ ಇನ್ಸಿಡೆಂಟ್ ಸರ್ಫೇಸಿಗೆ, ಅವಾಗ ಏನಾಗುತ್ತೆ I2 is equal to ಇದು I2 is equal to 90 degree, I1 is equal to 0. I1 is equal to 0, I2 is equal to 90 degree. I1 ಅಂದ್ರೆ ಇಲ್ಲಿ ಈ ಸರ್ಫೇಸ್ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗಿ I1 0 ಆಗಿತ್ತಲ್ವಾ, R1 0 ತಾನೆ, I1 0 ಅಂದ್ರೆ R1 0 ನಾರ್ಮಲ್ ಇನ್ಸಿಡೆನ್ಸ್ ಆಗಿದೆ. ನಾರ್ಮಲ್ ಈ ಸರ್ಫೇಸ್ ಗೆ ನಾರ್ಮಲ್ ಆಗಿ ಇನ್ಸಿಡೆನ್ಸ್ ಆಗಿದೆ, ಆಗ I1 0 ಆದ್ರೆ R1 0 ಆಗುತ್ತೆ. ಇಲ್ಲಿ I2 90 ಡಿಗ್ರಿ, ಹಾಗಿದ್ರೆ R2 is equal to ಇದೇ R2 ಬಂದ್ಬಿಟ್ಟು ಹೀಗೆ ಇನ್ಸಿಡೆಂಟ್ ಆಗುತ್ತೆ. ಈಗ ಸರ್ಫೇಸ್ ಬೇಸ್ ಮಾಡಿದ್ರೆ ಈ ಆಂಗಲ್ ಅನ್ನು ಎಂತ ಕರಿತೀವಿ ನಾವು, ಇದನ್ನ ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ನೆನಪಿದೆಯಾ? ಅಂದ್ರೆ R2 is equal to ಕ್ರಿಟಿಕಲ್ ಆಂಗಲ್. ಹಾಗಿದ್ರೆ A is equal to R1 plus R2, ಇಕ್ವೇಶನ್ ನಂಬರ್ 2 ಇದು ಡೆರಿವೇಶನ್ಸ್ ಅಲ್ಲಿ ನೋಡಬೇಕು. R1 is equal to 0 plus R2 is equal to 0, that is A is equal to C ಬಂತು. A is equal to C ಬಂತು. ಇದು ಯಾವ ಟ್ರಯಾಂಗಲ್ ಇದೆ, ಯಾವ ಆಂಗಲ್ ಇದೆ, ಯಾವ ಟೈಪ್ ಐಸೋಸ್ ರೈಟ್ ಆಂಗಲ್ ಪ್ರಿಸಮ್ ಅಂತಂದ್ರೆ ಆಂಗಲ್ ಎಷ್ಟಾಗುತ್ತೆ 45 ಡಿಗ್ರಿ. ಇದು ಎಷ್ಟಾಗುತ್ತೆ 45 ಡಿಗ್ರಿ, ಇದು 90 ಡಿಗ್ರಿ, ಅಂದ್ರೆ ದಿಸ್ ಈಸ್ ಈಕ್ವಲ್ ಟು 45 ಡಿಗ್ರಿ. ಹಾಗಿದ್ರೆ n is equal to 1 by sin c, 1 divided by sin c, c is equal to 45 degree, that is 1 by root 2. 1 by root 2 ಮೇಲ್ ತಗೊಂಬನ್ನಿ, this is root 2. root 2 is equal to ಎಷ್ಟು 1.414. this is the answer. ಹೀಗೆ ಲೆಕ್ಕಗಳನ್ನ ಕೇಳ್ತಾರೆ. ಇದು TIR ಬೇಸ್ ಆಗಿರ್ತಕ್ಕಂಥದ್ದು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮತ್ತೆ ಪ್ರಿಸಮ್ ಎರಡು ಕಾನ್ಸೆಪ್ಟ್ ಸೇರ್ಕೊಂಡು ಒಂದೇ ಚಾಪ್ಟರ್ ಎರಡು ಕಾನ್ಸೆಪ್ಟ್ TIR ಮತ್ತೆ ಪ್ರಿಸಮ್ ಎರಡನ್ನು ಸೇರಿಸಿ ಪ್ರಾಬ್ಲಮ್ ಅನ್ನ ಫ್ರೇಮ್ ಮಾಡ್ತಾರೆ. ಆಯ್ತಾ ಹೇಳ್ತಿರೋದು. ನೆಕ್ಸ್ಟ್, ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 20 cm forms an enlarged erect image of the object distance is ಅಂತ ಕೇಳಿದ್ರು. ಬಹಳ ಬ್ಯೂಟಿಫುಲ್ ಕ್ವಶನ್ ಇದು. ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಫೋಕಲ್ ಲೆಂತ್ 20 cm, f is equal to 20 cm, f is equal to 20 cm forms enlarged erect image of the object distance is ಅಂತ ಕೇಳಿದ್ರು. enlarged erect ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಒಂದೇ ಕೇಸ್ ಆಗುತ್ತೆ ವಿತಿನ್ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್ ಹಿಂದ್ಗಡೆ ಹೋದ್ರೆ ಎಲ್ಲವೂ ರಿಯಲ್ ಇನ್ವರ್ಟೆಡ್. ಅಂದ್ರೆ ಇದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಎಫ್, ಹಿಂದೆ ಬಂದ್ರೆ 2f ಅಥವಾ ಸಿ. ಇಲ್ಲಿದ್ರೆ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ಅಂತ ಕರಿತೀವಿ. ಅದೇ ಇಲ್ಲಿತ್ತು ಅಂತಂದ್ರೆ ಲೈಟಿಂಗ್ ಇನ್ಸಿಡೆಂಟ್ ಆಗಿ ಇಲ್ಲಿ ಇನ್ಸಿಡೆಂಟ್ ಆಗುತ್ತೆ, ಇದು ಹಿಂಗ್ ಹೋಗುತ್ತೆ, ಇಲ್ಲಿದು ಹಿಂಗ್ ಹೋಗುತ್ತೆ. ಇವೆರಡನ್ನು ಬ್ಯಾಕ್ವರ್ಡ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲೆಲ್ಲೋ ಎನ್ಲಾರ್ಜ್ ಆಗಿರ್ತಕ್ಕಂಥ ಎರೆಕ್ಟ್ ಆಗಿರ್ತಕ್ಕಂಥ ಇಮೇಜ್ ಬರುತ್ತೆ. ಅರ್ಥ ಆಯ್ತಾ? ಎಲ್ಲಿ ವಿತಿನ್ ಎಫ್. ಅಂದ್ರೆ ಲೆಕ್ಕ ಮಾಡ್ಬೇಕಾ, ಇದೆಲ್ಲ ನ್ಯೂಮರಿಕಲ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಲೆಕ್ಕ ಮಾಡಕ್ ಹೋಗ್ಬಿಡ್ತೀರಿ. ನೋ ಪ್ರಾಬ್ಲಮ್ ಅಲ್ಲ ಇದು, ಕಾನ್ಸೆಪ್ಚುಯಲ್ ಕ್ವಶನ್, ಪ್ರಾಬ್ಲಮೆಟಿಕ್ ಮಾಡಲ್ ಇದೆ ಅಂದಾಗ ನೀವು ಸಿಂಪಲ್ ಆಗಿ ವಿತಿನ್ ಎಫ್ ಅಂದ್ರೆ 20 ಸೆಂಟಿಮೀಟರ್ ಗಿಂತ ಕಡಿಮೆ ಇರಬೇಕು. ಯಾವ್ದಿದೆ 10 ಇದೆ, 20 ಇದೆ, 25 ಇದೆ, 40 ಇದೆ. ಹಾಗಾಗಿ 10 centimeter is the answer. ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಹೋಗಬೇಕಾಗಿ enlarged and erect image. A point object is placed in front of a glass rod having a spherical ends, radius of curvature 30 centimeter. The image would be formed at ಅಂತ ಹೇಳ್ತಾರೆ. ಅಂದ್ರೆ ಸಿಂಗಲ್ ಸ್ಪೆರಿಕಲ್ ಸರ್ಫೇಸ್ ಇದು, having a spherical of radius of curvature 30 centimeter. ಹೀಗಿದೆ, ಇದು ಸಿಂಗಲ್ ಸ್ಪೆರಿಕಲ್ ಸರ್ಫೇಸ್. ಇಲ್ಲೆಲ್ಲೋ ಆಬ್ಜೆಕ್ಟ್ ಇದೆ ಅಂತ, ಅಂದ್ರೆ ರಾಡ್ ಹೀಗಿದೆ. ಎಷ್ಟು ಸೆಂಟಿಮೀಟರ್ 15 ಸೆಂಟಿಮೀಟರ್ ದೂರದಲ್ಲಿ, 15 ಮೀಟರ್ ದೂರದಲ್ಲಿ ಇದೆ. ಇದರ ರೇಡಿಯಸ್ ಆಫ್ ಕರ್ವೇಚರ್, ಇದು ಸಿ ಸೆಂಟರ್ ಅಂತ ಬಂದ್ರೆ ಇದು ರೇಡಿಯಸ್ ಆಫ್ ಕರ್ವೇಚರ್ 30 ಸೆಂಟಿಮೀಟರ್ ಇದೆ. 30 ಸೆಂಟಿಮೀಟರ್ ಇದೆ, ಇದು 15 ಮೀಟರ್ ಇದೆ. ಕರೆಕ್ಟಾ? 15 ಮೀಟರ್ ಅದು
15 ಸೆಂಟಿಮೀಟರ್, ಸಾರಿ ಅದು ಚೇಂಜ್ ಮಾಡ್ಕೊಳ್ಳಿ, 15 ಸೆಂಟಿಮೀಟರ್. 15 ಮೀಟರ್ ಎಷ್ಟು ದೂರ ಆಗುತ್ತೆ? 15 ಸೆಂಟಿಮೀಟರ್. ನಿಮಗೆ ಫಾರ್ಮುಲಾ ಗೊತ್ತಿದೆ, ರಿಫ್ಲೆಕ್ಷನ್ ಥ್ರೂ ಸಿಂಗಲ್ ಸ್ಪೆರಿಕಲ್ ಸರ್ಫೇಸ್ ಮೈನಸ್ n1 by u plus n2 by v is equal to n1 difference of n2 divided by r. ಮೈನಸ್ n1 ಏರ್ ಮೀಡಿಯಂ ಅಂದ್ರೆ 1, ಎಲ್ಲಿ ಏರ್ ಮೀಡಿಯಂ ಇರ್ತಾನೆ ಗ್ಲಾಸ್ ರಾಡ್, ದಟ್ ಈಸ್ 1 ಡಿವೈಡ್ ಬೈ u 15 ಸೆಂಟಿಮೀಟರ್ ಅಂತ 15 ಸೆಂಟಿಮೀಟರ್ ಮೈನಸ್ 15 ಸೆಂಟಿಮೀಟರ್. ಯಾಕೆ? ಆಲ್ ಡಿಸ್ಟೆನ್ಸ್ ಆರ್ ಮೆಜರ್ ಫ್ರಮ್ ದ ಪೋಲ್ ಆ ಸೆಂಟ್ರಲ್ ಅಂತ ಹೇಳ್ತೀನಿ. ಇಲ್ಲಿ ನೀವು ಮೆಜರ್ ಮಾಡ್ಬೇಕಾಗುತ್ತೆ ಮೈನಸ್ 15 ಪ್ಲಸ್ n2 ಇಸ್ ಈಕ್ವಲ್ ಟು ಇದು ಒಳಗಡೆ ಗ್ಲಾಸ್ ಅಂದ್ರೆ 1.5 ಡಿವೈಡ್ ಬೈ ವಿ ಕೇಳಿದ್ದಾರೆ. ಇಲ್ಲಿ 1.5 ಮೈನಸ್ 1, 1.5 ಮೈನಸ್ 1 ಡಿವೈಡ್ ಬೈ ಆರ್ ಇಸ್ ಈಕ್ವಲ್ ಟು ಸೆಂಟಿಮೀಟರ್. ಅಲ್ಲಿಗೆ 1 ಡಿವೈಡ್ ಬೈ 15 ಪ್ಲಸ್ 1.5 ಡಿವೈಡ್ ಬೈ ವಿ is equal to 0.5 divided by 31. ಕರೆಕ್ಟಾ? ಕರೆಕ್ಟಾ? ಹಾಗಿದ್ರೆ 1.5 divided by v is equal to ಇದನ್ನ ತಗೊಂಡೋಗಿ 0.5 divided by 30 minus 1 divided by 15. This is equal to LCM ಎಷ್ಟಾಗುತ್ತೆ? 30 ಆಗುತ್ತೆ. ಕಳೆದ್ರೆ ಎಷ್ಟು ಬರುತ್ತೆ? ಇದು 2, 0.5 minus 2 ಅಲ್ಲಿಗೆ 1.5 divided by v is equal to ಎಷ್ಟು ಬಂತು? ಮೈನಸ್ 1.5 divided by 30 ಬಂತು. ಕರೆಕ್ಟಾ? 1.5 1.5 ಕ್ಯಾನ್ಸಲ್ ಆಯಿತು. ಅಲ್ಲಿಗೆ v is equal to minus 30. v is equal to minus 30. ಎಸ್, ಮೈನಸ್ 30 ಒಂದೇ ಆನ್ಸರ್ ಇದೆ. ಅದೇ ಆನ್ಸರ್ 30 ಸೆಂಟಿಮೀಟರ್ ಫ್ರಮ್ ಲೆಫ್ಟ್ ಅಂದ್ರೆ ಇಲ್ಲೆಲ್ಲೋ ಬರುತ್ತೆ, ಇಲ್ಲೆಲ್ಲೋ ಕಡೆ ಫಾರ್ಮೇಶನ್ ಲೆಫ್ಟ್ ಸೈಡ್. ಇದು KCET ಕೇಳಿರ್ತಕ್ಕಂಥ ಪ್ರಶ್ನೆ. ಅದಾಯ್ತು ಹೇಳ್ತಿರೋದು. ಎ ಸ್ಮಾಲ್ ಏರ್ ಬಬಲ್ is at a distance of 0.2 meter from the center of a glass sphere of radius 1 meter. The image distance and the nature of the image of the bubble is viewed from the nearest side. ಹಿಂಗಿದೆ ಬಬಲ್. ಅದಾಯ್ತಾ? ಇದು ಅದು ಸೆಂಟರ್, ಇದು ಅದು ರೇಡಿಯಸ್. ಎಷ್ಟಂತಿದು? 1 ಮೀಟರ್ ಅಂತ ಹೇಳಿದ್ದಾರೆ. ರೇಡಿಯಸ್ ಎಷ್ಟು? 1 ಮೀಟರ್. ಬಟ್ ಆಬ್ಜೆಕ್ಟ್ ಎಲ್ಲಿ ಕಾಣ್ತೀವಿ ನಿಮಗೆ? ಇಲ್ಲಿದೆ. ಎಲ್ಲಿಂದ? ಸೆಂಟರ್ ಇಂದ 0.2 ಮೀಟರ್ ಹಿಂದ್ಗಡೆಗೆ, ಅಂದ್ರೆ ದಿಸ್ ಈಸ್ ಯು. ಯಾವಾಗ ಇಲ್ಲಿಂದ ಮೆಜರ್ ಮಾಡುತ್ತಾನೆ ನಾವು ಪೋಲ್ ಮೆಜರ್ ಮಾಡುತ್ತಾನೆ, ಅಲ್ಲಿಗೆ ಏನಾಗುತ್ತೆ? ಯು ಈಸ್ ಈಕ್ವಲ್ ಟು 1 ಮೈನಸ್ 0.2 ದಟ್ ಈಸ್ ಈಕ್ವಲ್ ಟು 0.8. 0.8 ಹೌದಾ? ಎಸ್, 0.8 ಬಂತು. ಇಲ್ಲಿ ರಿಫ್ಲೆಕ್ಷನ್ ಹೆಂಗಾಗುತ್ತೆ ಅದು ಮತ್ತಬೇಕು. ಇಲ್ಲಿಂದ ಹೀಗೆ ಇನ್ಸಿಡೆಂಟ್. When light travel from denser to rarer medium, ಏನಾಗುತ್ತೆ? It appears away from the normal. ಹೀಗೆ ಬರುತ್ತೆ. ಇದನ್ನ ಬ್ಯಾಕ್ವರ್ಡ್ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಇದು ವಿ, ಇದು ಓ, ಇದು ಸೆಂಟರ್. ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಲೈಟ್ ಹಿಂಗೆ ಹೋಗ್ತಾ ಇದೆ, ನಾವು ಹಿಂಗೆ ಮೆಜರ್ ಮಾಡ್ತೀವಿ. ಅಂದ್ರೆ ಏನಾಗ್ತಾಯ್ತು? ಯು ಇಸ್ ಈಕ್ವಲ್ ಟು ಮೈನಸ್ 0.8. ಬನ್ನಿ, ಆಗಿದೆ ಸೇಮ್ ಫಾರ್ಮುಲಾ. ಎಮ್ಮೆ ಬರ್ಕೊಂಡಿದ್ದು ಅದೇ ಫಾರ್ಮುಲಾ, ಈಗ ಬರ್ಕೊಂಡು ಇದೇ ಫಾರ್ಮುಲಾ. ಮೈನಸ್ ಆಬ್ಜೆಕ್ಟ್ ಇಲ್ಲಿದೆ, ಒಳಗಡೆ ಇದೆ. ಡಿಫರೆನ್ಸ್ ಎಷ್ಟಿದೆ? ಗ್ಲಾಸ್ ಒಳಗಿದೆ 1.6, ಒಳಗಡೆ ಇದೆ ಉಲ್ಟಾ ಲೆಕ್ಕ. ಮೈನಸ್ 0.8 ಪ್ಲಸ್ ಏರ್ ಮೀಡಿಯಂ ಹೋಗ್ತಾ ಇದ್ದಾರೆ ಎಮರ್ಜೆಂಟ್ ರೇ ಅಥವಾ ರಿಫ್ಲೆಕ್ಟೆಡ್ ರೇ. ಅವಾಗ ಏನು ಕರಿತೀವಿ? ಇಮೇಜ್ ಸ್ಪೇಸ್ ಅಂತ ಕರಿತೀವಿ. 1 ಡಿವೈಡ್ ಬೈ ವಿ, ಅದನ್ನೇ ಕೇಳಿದ್ದಾರೆ, ಈಸ್ ಈಕ್ವಲ್ ಟು 1.6 ಮೈನಸ್ 1 ಡಿವೈಡ್ ಬೈ ಆರ್ ಇಸ್ ಈಕ್ವಲ್ ಟು, ಆರ್ ಕೊಟ್ಟಿದ್ದಾರ 1 ಮೀಟರ್ ಇದೆಯಲ್ಲ, ಆರ್ ಇಸ್ ಈಕ್ವಲ್ ಟು 1 ಮೀಟರ್. ಕರೆಕ್ಟಾ? ದಿಸ್ ಈಸ್ ಈಕ್ವಲ್ ಟು 1.6 ಅಂದ್ರೆ 2 ಬಂತಿದೆ. ಕರೆಕ್ಟಾ? 2 plus 1 by v is equal to 0.6. Therefore, 1 by v is equal to 0.6 minus 2. 1 by v is equal to 0.62 means minus 1.4. That is v is equal to 1 divided by minus 1.4.
Simplify, that answer becomes minus 0.71. 0.71 meter. ಇಲ್ಲಿ 0.7 meter and real and one more 0.71 meter virtual ಅಂತಿದೆ. ಅಂದ್ರೆ ಯಾವ್ದು ಪಿಕ್ ಮಾಡೋಣ? ಹಿಂಗೆ ಬಂದೇನಾಗತ್ತೆ, ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಕರಿತೀವಿ ನಾವು ವರ್ಚುವಲ್ ಇಮೇಜ್ ಅಲ್ವಾ. ದೇರ್ ಫೋರ್ 0.7 ಮೀಟರ್ ಅಂಡ್ ವರ್ಚುವಲ್. ಇದೇ ಪ್ರಾಬ್ಲಮ್ ಅನ್ನ ಇನ್ನೆಷ್ಟು ಹೇಳ್ತೀವಿ. ಇನ್ ದ ಅಬೌವ್ ಇಕ್ವೇಶನ್ ಕ್ವಶನ್, if the bubble is moved from the further side, the image distance from the surface is, ಈ ಕಡೆಯಿಂದ ನೋಡಿದ್ರೆ, ಈಗ ಈ ಕಡೆಯಿಂದ ನೋಡಿದ್ರೆ, ಈಗ ಕೋಲ್ ಇಲ್ಲಿದೆ, ಅವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾಗತ್ತೆ? ಇಲ್ಲಿ 0.2, ಇಲ್ಲಿಂದ ಇಲ್ಲಿ 1 ಮೀಟರ್, ಯಾಕೆ ರೇಡಿಯಸ್ ಇದು 1 ಮೀಟರ್. ಅಲ್ಲಿಗೆ u is equal to 1.2. u is equal to ಏನಾಗುತ್ತೆ? 1.2 ಆಗುತ್ತೆ. ಆಗತ್ತೆ ಹೇಳ್ತಿರೋದು. ಎಸ್ ಹಾಗಿದೆ. ಮತ್ತೆ ಸೇಮ್ ಲೆಕ್ಕ, ಅದೇ ಲೆಕ್ಕನೇ. ಅಲ್ಲಿಗೆ minus 1.6 divided by minus 1.2 plus 1 divided by v is equal to 1.6 minus 1 divided by 1. That is equal to, this is 1.6 divided by 1 by 2 ಅಂದ್ರೆ 3 by 4 ಅಂತ ಗೊತ್ತಾಗುತ್ತಾ? ಇದನ್ನು ಡಿವೈಡ್ ಮಾಡಿದ್ರೆ ಮೈನಸ್ ಮೈನಸ್ ಪ್ಲಸ್ ಬೆಳೆದ 1.6 ಡಿವೈಡ್ ಮಾಡಿದ್ರೆ 4 by 3. 4 by 3 plus 1 by v is equal to 0.6. 4 by 3 ಅಂದ್ರೆ ಎಷ್ಟು? 1.33. ಬಾಯತಾಗೆ ಬಿಡಬೇಕದು. 1 by v is equal to 0.6. Therefore 1 by v is equal to 0.6 minus 1.33. That is equal to 0.6 minus 1.33. 1 by v is equal to minus 0.73. Minus 0.73. Therefore v is equal to 1 divided by minus 0.73. That is equal to ಎಷ್ಟಾಗತ್ತೆ ಅವಾಗ? minus 1.36. minus 1.36 is the answer. ಇದು ಅಷ್ಟೇ ವರ್ಚುವಲ್ ಅಂತ ಹೇಳ್ತಿರೋದು. ಎಸ್, a plano-convex lens is made up of Ri is 1.6. The radius of curvature of curved surface is the focal length of the lens is ಅಂತ ಕೇಳಿದ್ದಾರೆ. ಅಂದ್ರೆ ಪ್ಲೇನೋಕಾನ್ವೆಕ್ಸ್ ಲೆನ್ಸ್, ಪ್ಲೇನೋಕಾನ್ವೆಕ್ಸ್ ಲೆನ್ಸ್ ಅಲ್ಲಿ 160 ಸೆಂಟಿಮೀಟರ್. R2 ಎಷ್ಟು ಹೇಳ್ತೀರಾ? R2 is equal to infinity ಗೊತ್ತಿರಲಿ. ಪ್ಲೇನೋಕಾನ್ವೆಕ್ಸ್ ಅಲ್ಲಿ plane is also the part of the sphere, but the sphere is very large, indefinite. ಹಾಗಾಗಿ ಒಂದರ ಇದು ಈ ಸರ್ಫೇಸ್ ಏನಾಗುತ್ತೆ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಇನ್ಫಿನಿಟಿ ಆಗಿರುತ್ತೆ. ಪ್ಲೇನ್ ಇಸ್ ಎ ಪಾರ್ಟ್ ಆಫ್ ಸ್ಪಿಯರ್. ನೆನಪಿದೆ, ಕ್ಲಾಸಲ್ಲಿ ಹೇಳಿದ್ದೇನೆ. ಈಗ ನಮ್ಮ ಕಾಲೇಜ್ ಗ್ರೌಂಡ್ ನೋಡಿದ್ರೆ ಹೆಂಗ್ ಕಾಣುತ್ತೆ? ನಮಗೆ ಪ್ಲೇನ್ ತರ ಕಾಣುತ್ತೆ. ಅದೇ ಭೂಮಿ ಹಿಂಗ್ ನೋಡಿದಾಗ ಹಿಂಗ್ ಕಲ್ಚರ್ ಇರಲೇಬೇಕಲ್ವಾ? ಭೂಮಿ ದೊಡ್ಡ ಬಾಡಿ, ನೋಡಕ್ ಸಣ್ಣ ಕಾಣ್ತಾ ಇದೆ ನಮ್ಗೆ ಅದು. ಹಾಗಾಗಿ ಏನಾಗುತ್ತೆ, ಅದು ಪ್ಲೇನ್ ಅಂತ ಕರಿತೀವಿ. ಅದು ದೊಡ್ಡ ಸರ್ಫೇಸಿನ ಸಣ್ಣ ಭಾಗ ಪ್ಲೇನ್ ಆಗಿರುತ್ತೆ. ಹಾಗಾಗಿ R2 is equal to infinity. According to lens maker's formula, 1 by f is equal to n minus 1, okay, 1 by R1 minus 1 by R2. That is equal to 1.6 minus 1, 1 by R1 1 by 60 minus 1 by infinity. ಅಲ್ಲಿಗೆ 1.6 1 0.6 divided by ಇದು 1 by 60, 1 by infinity ಅಂದ್ರೆ ಏನು? 0. 1 by infinity ಏನಾಗುತ್ತೆ? 0. That is this one. 1 by f is equal to 0.6 divided ಬಂದ್ರೆ that is equal to f is equal to this is divided ಮಾಡಿದ್ರೆ 1 divided ಬಂದ್ರೆ 1 by f is equal to 1 by 100 ಆದರೆ f is equal to 100 centimeter. ಇದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಆದ್ಮೇಲೆ ಒಂದು ಕೇಳಿರ್ತಕ್ಕಂಥ. ಓಕೆ, ಡಿಸ್ಕಸ್ ದ ನೆಕ್ಸ್ಟ್ ಕ್ಲಾಸ್.